ವೀಕ್ಷಕರೇ ನಮಸ್ಕಾರ. ಪ್ರತಿ ತಿಂಗಳು ಗ್ರಹಗಳ ಸ್ಥಾನಗಳನ್ನು ಅವಲಂಬಿಸಿ ಫಲಿತಾಂಶಗಳು ಬದಲಾಗುತ್ತವೆ. ಆ ರೀತಿಯಲ್ಲಿ 2026ರ 7ನೇ ತಿಂಗಳಾದ ಜುಲೈನಲ್ಲಿ ಸಂಭವಿಸುವ ಗ್ರಹಗಳ ಸಂಚಾರದಿಂದಾಗಿ ಅನೇಕ ಶುಭ ಮತ್ತು ಅಶುಭ ಯೋಗಗಳು ರೂಪುಗೊಳ್ಳುತ್ತವೆ. ಈ ಯೋಗಗಳಿಂದಾಗಿ ಜುಲೈ ತಿಂಗಳು ಮೇಷದಿಂದ ಮೀನ ರಾಶಿಯವರೆಗಿನ 12 ರಾಶಿಗಳ ಜೀವನದಲ್ಲಿ ಅನೇಕ ಅನಿರೀಕ್ಷಿತ ಬದಲಾವಣೆಗಳಾಗುವುದು. ಜುಲೈ 2026ರ ತಿಂಗಳು ಹೇಗಿರುತ್ತದೆ ಎಂದು ತಿಳಿಯಲು ಗ್ರಹಗಳ ಸ್ಥಾನ ತುಂಬಾ ಮುಖ್ಯ. ಹಾಗಾದರೆ ಜ್ಯೋತಿಷ್ಯದ ಪ್ರಕಾರ ಯಾವ ಗ್ರಹಗಳ ಸ್ಥಾನ ಯಾವ ರೀತಿಯಾಗಿದೆ, ಯಾವ ರೀತಿ ಜುಲೈ ತಿಂಗಳು ವೃತ್ತಿ ವ್ಯವಹಾರದಲ್ಲಿ ಉತ್ತಮ ಫಲ ನೀಡಲಿದೆ ಎಂದು ತಿಳಿಯಲು ತಪ್ಪದೇ ವಿಡಿಯೋ ಕೊನೆಯವರೆಗೂ ನೋಡಿ. ಮೇಷ, ಕೆಲಸದ ಒತ್ತಡ ಹೆಚ್ಚಾದರೂ ಸಾಧನೆಗೆ ಅವಕಾಶ. ಹೊಸ ಜವಾಬ್ದಾರಿ ಬರಬಹುದು. ವೃಷಭ, ಸ್ಥಿರ ಬೆಳವಣಿಗೆ ಕಾಣಬಹುದು. ಸಹೋದ್ಯೋಗಿಗಳ ಜೊತೆ ಉತ್ತಮ ಹೊಂದಾಣಿಕೆ ಇರಲಿ. ಮಿಥುನ, ಹೊಸ ಸಂಪರ್ಕಗಳು ವೃತ್ತಿಗೆ ಸಹಾಯ ಮಾಡಬಹುದು. ಕೌಶಲ್ಯ ಪ್ರದರ್ಶಿಸಲು ಅವಕಾಶ. ಕಟಕ, ತಾಳ್ಮೆ ಮತ್ತು ಯೋಜನೆ ಯಶಸ್ಸಿಗೆ ನೆರವಾಗಬಹುದು. ಕೆಲಸದಲ್ಲಿ ಬದಲಾವಣೆ ಯೋಚನೆ ಬರಬಹುದು. ಸಿಂಹ, ನಾಯಕತ್ವ ತೋರಿಸುವ ಅವಕಾಶ. ಮೇಲಧಿಕಾರಿಗಳ ಗಮನ ಸೆಳೆಯಬಹುದು. ಕನ್ಯಾ, ಶ್ರಮಕ್ಕೆ ಫಲ ಸಿಗುವ ಸಮಯ. ಕೆಲಸದಲ್ಲಿ ಕ್ರಮಬದ್ಧತೆ ಮುಖ್ಯ. ತುಲಾ, ತಂಡದ ಕೆಲಸದಲ್ಲಿ ಉತ್ತಮ ಫಲ. ಹೊಸ ಅವಕಾಶಗಳನ್ನು ಪರಿಶೀಲಿಸಿ. ವೃಶ್ಚಿಕ, ವೃತ್ತಿಯಲ್ಲಿ ಮುನ್ನಡೆ ಸಾಧ್ಯ. ಆತುರದ ನಿರ್ಧಾರಗಳಿಂದ ದೂರಿರಿ. ಧನು, ಹೊಸ ಕಲಿಕೆ ಮತ್ತು ಅನುಭವದಿಂದ ಬೆಳವಣಿಗೆ. ಉದ್ಯೋಗ ಬದಲಾವಣೆ ಯೋಚನೆ ಬರಬಹುದು. ಮಕರ, ಜವಾಬ್ದಾರಿಗಳು ಹೆಚ್ಚಾಗಬಹುದು ಆದರೆ ಉತ್ತಮ ಹೆಸರು ಸಿಗುವ ಸಾಧ್ಯತೆ. ಕುಂಭ, ಹೊಸ ಆಲೋಚನೆ ಮತ್ತು ಸೃಜನಶೀಲತೆ ಗಮನ ಸೆಳೆಯಬಹುದು. ಮೀನ, ಕೆಲಸದಲ್ಲಿ ಶಾಂತವಾಗಿ ಮುಂದುವರಿದರೆ ಉತ್ತಮ ಫಲ ಸಿಗಬಹುದು. ಹೀಗೆ ಹೆಚ್ಚಿನ ಮಾಹಿತಿಗಾಗಿ ಹಾಗೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಕ್ಕಾಗಿ ಕರೆ ಮಾಡಿ 8105831777.